ಓಕೆ ಓಕೆ. ಇದು ಚಪಾತಿ. ಚಪಾತಿ. ಆಮೇಲೆ ಮುದ್ದೆಗೆ ಬಂದು ಮುಲ್ಲಂಗಿ ಸಹ ಮಾಡಿದ್ವಿ ಸರ್. ಮುದ್ದೆ. ಓಕೆ. ಸೊ ಮುಲ್ಲಂಗಿ ಬೇಳೆ ಸಾರು ಸರ್. ಮುಲ್ಲಂಗಿ ಮತ್ತೆ ಬೇಳೆ ಸಾರು. ಬೇಳೆ ಸಾಂಬಾರು ರಸಂ. ರಸಂ. ಓಕೆ ಓಕೆ. ಆಮೇಲೆ ಲಾಸ್ಟಲ್ಲಿ ಮಜ್ಜಿಗೆ. ಮಜ್ಜಿಗೆ ಇದೆ. ಓಕೆ. ಆಮೇಲೆ ಇದು ಹಪ್ಪಳ. ಇದು ಬೋಂಡ ನಮ್ಮದು ಸ್ಪೆಷಲ್ ಸರ್. ಏನು ಬೋಂಡ ಇದು? ಇದು ಈರುಳ್ಳಿ ಇದೇನೆ. ಓಕೆ. ಪಕೋಡ ಟೈಪ್ ಮಾಡ್ತೀವಿ ಸರ್. ಓಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿರುವಂಥದ್ದು ಬೆಂಗಳೂರಿನ ಬನಶಂಕರಿಗೆ. 40 ವರ್ಷಗಳ ಹಿಂದೆ ಶುರು ಮಾಡಿದ ಈ ಹೋಟೆಲ್ನ ಹೆಸರು ಅಜ್ಜಿ ಹೋಟೆಲ್. ಆಗ ಬರೀ 10 ಪೈಸಕ್ಕೆ ಒಂದು ಇಡ್ಲಿ ಕೊಡ್ತಿದ್ರಂತೆ. ನಂತರ ಅವ್ರ ಮಗ ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವರಲ್ಲಿ ಬೆಳಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಊಟ ಸಿಗುತ್ತೆ. ಎಲ್ಲವೂ ಕೂಡ ಬಡ್ಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ನಾವಿವತ್ತು ಬಂದಿರೋದು ಮಧ್ಯಾಹ್ನದ ಊಟದ ಸಮಯಕ್ಕೆ. ಮಧ್ಯಾಹ್ನ ಇಲ್ಲಿ ಮುದ್ದೆ, ಚಪಾತಿ, ಪರೋಟ, ಸಾಗು, ರೈಸ್ ಬಾತ್, ಚಿತ್ರಾನ್ನ, ವೈಟ್ ರೈಸ್, ಕರ್ಡ್ ರೈಸ್, ನಂತರ ಸಾಂಬಾರ್, ರಸಂ, ಮಜ್ಜಿಗೆ, ಬೋಂಡ, ಹಪ್ಪಳ ಇದೆಲ್ಲ ಸಿಗುತ್ತೆ. ಮೆನು ಸ್ವಲ್ಪ ಉದ್ದನೇ ಇದೆ. ನೀವಿಲ್ಲಿ ಏನೇ ತಗೊಂಡ್ರು ಕೂಡ ಬರೀ 35 ರೂಪಾಯಿ ಮಾತ್ರ. ಇದು ಸ್ವಲ್ಪ ಹಳೆ ಕಾಲದ ಹೋಟ್ಲ್ ಆಗಿರೋದ್ರಿಂದ ತುಂಬಾ ಲೈಟಿಂಗ್ ಆಡಂಬರ ಏನೂ ಇಲ್ಲ. ತಮಿಳ್ನಾಡಲ್ಲಿ ಮಾಡೋ ರೀತಿ ಫ್ಲೈಯಿಂಗ್ ಪರೋಟ ಕೂಡ ಇಲ್ಲಿ ಸಿಗುತ್ತೆ. ಇದನ್ನೆಲ್ಲ ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದೀವಿ. ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಸ್ಕಿಪ್ ಮಾಡ್ದಿರಾ ಫುಲ್ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಕಳಿಸ್ಬೇಕಲ್ಲ. ಅದು ಚೂರು ಜಾಗ ಮಾಡ್ಕೊಡಿ. ಅದೆಲ್ಲ
ಹಾಂ ಆಗೋಯ್ತಾ? ಸರಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ವೆಂಕಟೇಶ್ ಅಂತ ಸರ್. ಯಾವಾಗ ಶುರುವಾಗಿದ್ದು ಅಜ್ಜಿ ಹೋಟೆಲ್? ಸರ್ ಇದು ನಮ್ಮ ತಾಯಿಯವರು ಒಂದು 40 ವರ್ಷಕ್ಕೆ ಮುಂಚೆ ವ್ಯಾಪಾರ ಮಾಡ್ತಾ ಇದ್ರು ಸರ್ ಇಡ್ಲಿನ. ಓಕೆ. ಅದಾದಮೇಲೆ ಸ್ವಲ್ಪ ಅವ್ರಿಗೆ ವಯಸ್ಸಾದ್ಮೇಲೆ ನಾನು ಇದನ್ನು ಶುರು ಮಾಡಿದೆ ಸರ್. ಅಜ್ಜಿ ಶುರು ಮಾಡುವಾಗ ಏನೇನು ಶುರು ಸರ್ ಮಾಡಿ? ಬರೀ ಅವರು ಇಡ್ಲಿ ಮಾಡ್ತಾ ಇದ್ರು. Okay. ಸಾಯಂಕಾಲ ಟೈಮಲ್ಲಿ ಚಟ್ನಿ ಬೋಂಡ ಈ ಥರ ಎಲ್ಲ ಮಾಡ್ತಾ ಇದ್ರು ಸರ್ ಅವರು. ಅವಾಗ 10 ಪೈಸಾ ಒಂದು ಇಡ್ಲಿ ಇತ್ತು. ಓಕೆ. ಇವತ್ತು 35 ರೂಪಾಯಿ ಆಗಿದೆ ಸರ್ ಇಡ್ಲಿ. ಸೊ ಇವಾಗ ನೀವು ಏನೇನು ಮಾಡ್ತಾ ಇದ್ದೀರಾ? ಸರ್ ನಾನು ಇವಾಗ ತಟ್ಟೆ ಬೆಳಿಗ್ಗೆ ಮಾರ್ನಿಂಗ್ ಟೈಮಲ್ಲಿ ತಟ್ಟೆ ಇಡ್ಲಿ, ರೈಸ್ ಬಾತು, ದೋಸೆ, ಇಡ್ಲಿ, ಮಸಾಲೆ ದೋಸೆ, ಪೂರಿ, ಚಿತ್ರಾನ್ನ, ಪುಳಿಯೋಗರೆ, ಈ ಬಿಸಿಬೇಳೆ ಬಾತ್ ಈ ಥರ ಐಟಮ್ಸ್ ಎಲ್ಲ ಮಾಡ್ತೀನಿ ಸರ್. ಓಕೆ. ರೈಸ್ ಬಾತ್ ಎಲ್ಲ ದಿನಕ್ಕೆ ಒಂದೊಂದು? ದಿನ ಒಂದೊಂದು ರೈಸ್ ಬಾತ್ ಮಾಡ್ತೀನಿ ಸರ್. ಓಕೆ. ಸೊ ಮಧ್ಯಾಹ್ನದ ಹೊತ್ತು? ಮಧ್ಯಾಹ್ನದ ಹೊತ್ತು ನಿಮಗೆ ಪರೋಟ, ಚಪಾತಿ, ಮುದ್ದೆ, ರೈಸು, ಮೊಸರನ್ನ, ಪರೋಟಾಗೆ ಕರಿ ಎಲ್ಲ ಬೇರೆ ಬೇರೆ ಮಾಡ್ತೀವಿ ಸರ್ ನಾವು. ಓಕೆ. ದಾಲು, ಚೆನ್ನ, ವೆಜ್ ಕಡಾಯಿ ಆ ಟೈಪಲ್ಲಿ ಮಾಡ್ತೀವಿ ಸರ್. ಹಾಂ ಹಾಂ. ನಾನು ನೋಡಿದೆ ನಿಮ್ಮಲ್ಲಿ ಪರೋಟ ಮಾಡ್ತಾ ಇದ್ರು, ತುಂಬ ಚೆನ್ನಾಗಿ ಮಾಡ್ತಾ ಇದ್ರು, ಹೌದು ಸರ್. ಫ್ಲೈಯಿಂಗ್ ಪರೋಟ ಥರ. ಹೌದು ಸರ್. ಇವತ್ತು ನಿಮಗೆ ಪರೋಟಾಗೆ ದಾಲ್ ಮಾಡಿದ್ದೀವಿ. ಓಕೆ. ಚಪಾತಿಗೂ ದಾಲೆ. ಇದು ಪರೋಟ ಸರ್. ಇದು ಓಕೆ. ಓಕೆ. ಇದು ಚಪಾತಿ. ಚಪಾತಿ. ಆಮೇಲೆ ಮುದ್ದೆಗೆ ಬಂದು ಮುಲ್ಲಂಗಿ ಸರ್ವ್ ಮಾಡಿದ್ದೀವಿ ಸರ್. ಮುದ್ದೆ. ಇದು ಓಕೆ. ಮುದ್ದೆ. ಇದು ಮುಲ್ಲಂಗಿ ಬೇಳೆ ಸರ್ ಸರ್ ಇದು. ಮುಲ್ಲಂಗಿ ಮತ್ತು ಬೇಳೆ ಸರ್. ಬೇಳೆ ಸರ್. ಓಕೆ. ಓಕೆ. ಆಮೇಲೆ ಇದು ರಸಮ್ ಸರ್. ಇದು ವೈಟ್ ರೈಸ್ಗೆ ಸಾಂಬಾರು ಆದ್ಮೇಲೆ ರಸಮ್ ಸರ್. ರಸಮ್ಗ? ಓಕೆ. ಓಕೆ. ಆಮೇಲೆ ಲಾಸ್ಟಲ್ಲಿ ಮಜ್ಜಿಗೆ. ಮಜ್ಜಿಗೆ ಇದೆ. ಓಕೆ. ಆಮೇಲೆ ಇದು ಹಪ್ಪಳ. ಇದು ಬೋಂಡ ನಮ್ಮದು ಸ್ಪೆಷಲ್ ಸರ್. ಏನು ಬೋಂಡ ಇದು? ಇದು ಈರುಳ್ಳಿ ಇದೇನೆ. Okay. ಪಕೋಡ ಟೈಪ್ ಮಾಡ್ತೀವಿ ಸರ್. ಓಕೆ. ಇದು ಮೊಸರನ್ನ ಸರ್. ಓಕೆ. ಇದು ಮಧ್ಯಾಹ್ನ ಟೈಮು ಟೊಮೊಟೊ ಬಾತ್ ಇರುತ್ತೆ ಒಂದೊಂದ್ಸಲಿ. ಓಕೆ. ಆಮೇಲೆ ಇದು ಚಿತ್ರಾನ್ನ ಇರುತ್ತೆ. ಚಿತ್ರಾನ್ನ ಕೂಡ ಇದೆ. ಚಿತ್ರಾನ್ನ. ಓಕೆ. ಓಕೆ. ಸೊ ಇವತ್ತೇನೇನು ಮಾಡಿದ್ದೀರಾ ಸರ್? ಬನ್ನಿ ತೋರಿಸ್ತೀನಿ ಸರ್. ಓಕೆ.
ಸೊ ಮುದ್ದೆ ಎಲ್ಲ ಅವಾಗ ಅವಾಗ ಮಾಡ್ತಿರ್ತೀರಾ? ಅವಾಗ ಮಾಡ್ತಾ ಇರ್ತೀವಿ ಸರ್, ಸ್ವಲ್ಪ ಬಿಸಿ ಕೊಡ್ಬೇಕಲ್ಲ ಸರ್ ಬೇಕು ಅಂತ. ಓಕೆ, ಒಂದ್ಸಲಿ ಕಾಲೇರ ನೋಡಿ ಮಾಡ್ತೀನಿ. ನೋಡ್ಕೊಂಡು ಮಾಡಿ. ಕಂಟಿನ್ಯೂ ಮಾಡಿ ಎಷ್ಟು ವರ್ಷ ಆಯಿತು ಸರ್? ನಾನು ಮಾಡಿ ಆಲ್ರೆಡಿ ಒಂದು 18 ವರ್ಷ ಆಗಿದೆ. 18 ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ? ನಿಮ್ಮಲ್ಲಿ ರೇಟ್ ಎಲ್ಲ ಎಷ್ಟೆಷ್ಟಿದೆ ಸರ್? ಸರ್ ಇವಾಗ ಇದು ಪರೋಟ ಬಂದು 35 ರೂಪಾಯಿ ಇದೆ ಸರ್ ಪ್ಲೇಟು. 35 ರೂಪಾಯಿ ಎರಡು ಬರುತ್ತಾ? 35 ರೂಪಾಯಿ, ಎರಡು ಬರುತ್ತೆ ಸರ್. ಏನು ತೊಗೊಂಡ್ರು 35 ರೂಪಾಯಿ? ಎಲ್ಲ 35 ರೂಪಾಯಿ ಸರ್. ಓಕೆ. ಸೊ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಸಾರಕ್ಕಿ ಗೇಟ್ ಅಂತ, ಓಕೆ, ಮೆಟ್ರೋ ಸ್ಟೇಷನ್ ಇಂದ ಸ್ವಲ್ಪ ಈ ಕಡೆ ಬನಶಂಕರಿಗೆ ಹೋಗೋ ಕಡೆ ಪಿಲ್ಲರ್ ನಂಬರ್ 60-61 ಮಧ್ಯ ಇದೆ ಸರ್. 60-61 ಮಧ್ಯ ಮಧ್ಯ ಇದೆ. ಓಕೆ. ಟೈಮಿಂಗ್ಸ್ ಏನಿದೆ ಸರ್ ನಿಮಗೆ? ಸರ್ ನಂದು ಬೆಳಿಗ್ಗೆ 7:30 ಶುರು ಮಾಡಿದ್ರೆ 4 ಗಂಟೆವರೆಗೂ ಇರ್ತೀನಿ ಸರ್. ಓಕೆ. ಮಧ್ಯಾಹ್ನ ಊಟ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್? 1 ಗಂಟೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ತೀವಿ. 1 ಗಂಟೆಯಿಂದ 4 ಗಂಟೆವರೆಗೂ ಸಿಗುತ್ತಾ? 4 ಗಂಟೆವರೆಗೂ ಸಿಗುತ್ತೆ ಸರ್. ಒಂದೊಂದ್ಸಲಿ 3:30 ಖಾಲಿ ಬರೀ ಸಾಂಬಾರು ಖಾಲಿ ಆಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸರ್. ನಾನು 10 ಪೈಸದ ಇಡ್ಲಿಯಿಂದ ಮಾಡ್ತಾ ಇದ್ದೆ ಏರಿಯಾದಲ್ಲಿ. ಅಷ್ಟೊಂದು ಇಂಪ್ರೂವ್ ಇರಲಿಲ್ಲ. ಓಕೆ. ಕೆಳಗಡೆ ಡೌನ್ ನಲ್ಲಿ ಗಂಗಾಧರ್ ನಗರ ಅಂತ ಓಕೆ. 10 ಪೈಸದಿಂದ ಇಡ್ಲಿಯಿಂದ ಮಾಡ್ತಾ ಇದ್ದೆ. ಸುಮ್ನೆ ನಾವು ಏನು ಮನೆ ಹತ್ರ ಎಲ್ಲ ಅಲ್ಲಿ ಇಲ್ಲಿ ಹೋಗೋರು ಜನ, ಆಗ ನಾನೇನ್ ಮಾಡಿದೆ, ಸುಮ್ನೆ 1-2 kg ಅಕ್ಕಿ ಹಾಕಿ, ಯಾರ ಹೇಳಿದ್ರು ಎಂಟಮ್ಮ ಸುಮ್ನೆ ಕೂತಿರೋ ಬದಲು 1-2 kg ಅಕ್ಕಿ ಹಾಕಿ ಇಡ್ಲಿ ಮಾಡು, ಆಗ ಯಾಗ ಓಡುತ್ತೆ ಅಂತ ನೋಡ್ಕೊಂಡ್ರೆ ಆಗ ನೀನು ಮುಂದಕ್ಕೆ ಇದು ಒಳ್ಳೇದಾಯ್ತೈತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಅವತ್ತೊಂದ್ ದಿವಸ 2 ಸೇರು ಅಕ್ಕಿ ಹಾಕಿ ಇಡ್ಲಿ ಮಾಡಿದೆ. ಮೊದಲನೇ ದಿವಸ ಈ ಬೌಂಡ್ರಿಲಿ. ಆಗ ಇಲ್ಲಿ ಇಡ್ಲಿ ಮಾಡ್ತಾ ಇದ್ದಾರೆ ಅಂತ ಜನ ಬಂದು ಆಗ 10 ಪೈಸಕ್ ಮಾರೋನೆ ಬಂದು ತಗೊಂಡ್ ಹೋಗೋರು ಅಷ್ಟೇ ಸ್ವಾಮಿ. ಆಮೇಲೆ ಇವನಿಗೆ ಇನ್ನ ನಾವು ಸ್ವಲ್ಪ ಇಂಪ್ರೂವ್ ಆಯ್ತು. ಇನ್ನು ಮುಂದಕ್ಕೆ ಏನಾದ್ರು ಒಳ್ಳೇದ್ ಮಾಡೋಣಪ್ಪ, ಇದು ನಮಗ್ ಸಾಕಾಗಲ್ಲ ಅಂತ ಹೇಳಿದ್ಮೇಲೆ ಆಯ್ತು, ಅಲ್ಲಿ ಮಾಡ್ದು. ಅಲ್ಲಿಂದ ಅವರು ಬಿಲ್ಡಿಂಗ್ ಕಟ್ಟಿದ್ರು. ಅಲ್ಲಿಂದ ಏನೋ ಭಗವಂತ ಜಾಗ ಕೊಟ್ಟ, ಇಲ್ಲಿದ್ದೀವಿ. ಇವನು ಇಲ್ಲಿ ಅಂಗಡಿ ಇಟ್ಟ ಚಿಕ್ಕದಾಗಿ. ಆಮೇಲೆ ಬರೇ ಇದ್ ಮಾಡಿದ್ರಾಗಲ್ಲ ಕಣಪ್ಪ, ಸ್ವಲ್ಪ ಮುದ್ದೆ ಇದೆಲ್ಲ ಮಾಡೋಣ, ವ್ಯಾಪಾರ ಆಗ್ತೈತೆ ಅಂದ್ರೆ ಸರಿ ಅಮ್ಮ ಅಂತ ಹೇಳಿ ನಾವು ರೆಡಿ ಮಾಡ್ದು. ಅದನ್ನ ನಮ್ಗೆ ಒಳ್ಳೇದಾಯ್ತು ಸ್ವಾಮಿ. ಅವತ್ತಿಂದನು ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದು ಭಗವಂತ ಇನ್ನೂ ಸ್ವಲ್ಪ ಹೆಚ್ಚಾಗಿ ಕೊಟ್ಟಿದ್ದಾನೆ, ಚೆನ್ನಾಗಿಟ್ಟಿದ್ದಾನೆ ಅಷ್ಟೇ. ಬಂದವರೆಲ್ಲಾನು ಅಜ್ಜಿ ಆಗಿದ್ದಾರೆ, ಅಜ್ಜಿ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟೆ ಹೋಗ್ತಾರೆ ಸ್ವಾಮಿ. ಅಜ್ಜಿ ಹೋಟ್ಲು ಅಂತಾನೆ ಎಲ್ರಿಗೂ ಈ ಏರಿಯಾದಲ್ಲಿ ಎಲ್ರಿಗೂ ಯಾರಾದ್ರೂ ಕೇಳಿದ್ರೆ ಅಜ್ಜಿ ಹೋಟ್ಲು ಅಂತಾನೆ ಹೇಳು. ಇದೆಲ್ಲ ಕ್ಲೀನ್ ಮಾಡಿ ನಾನು ತೊಳೆದಿಟ್ಬಿಟ್ಟು ಕ್ಲೀನ್ ಮಾಡಿ ಹೋಗ್ತೀನಿ. ಅಲ್ಲಿವರೆಗೂ ಹೋಗಲ್ಲ ನಾನು. ಅಂದ್ರೆ ಮಾರ್ಕೆಟ್ ಇಂದ ತಂದ ತಕ್ಷಣ ಹೆಂಗ್ ಬೇಕೋ ಹಂಗ್ ಮಾಡಲ್ಲ ನೀವು? ನೋಡಿ ಎಲ್ಲ ರೀತಿ ಇದೆ ನೋಡಿ, ಎಲ್ಲ ಬಿಡಿಸಿ ಇದನ್ನೆಲ್ಲ ಕ್ಲೀನ್ ಆಗಿ ತೊಳೆದಿಟ್ಟು ಹೋಗೋದು ನಾನು. ಈಗ 1 ಗಂಟೆ ಹೊರಟೋಗ್ತೀನಿ ಇದನ್ನ ಕ್ಲೀನ್ ಮಾಡ್ಬಿಟ್ಟು ಮನೆಗೆ. ಆಮೇಲೆ ಬರಲ್ಲ, ಮತ್ತೆ ನಾಳೆ ಬೆಳಿಗ್ಗೆ 6 ಗಂಟೆಗೆ ಬರ್ತೀನಿ. ಥ್ಯಾಂಕ್ಸ್ ಅಮ್ಮ. ಆಯ್ತು. No, I'm having most of the time lunch only. It's been around 3 years ago. Okay. So every time the taste will be nice only. The hygiene and kind of a must. I would suggest you should try Kerala paratha. It's I have trying nearby places also, but they are ready-made. They are most of the time they are using. Okay. But here they are making the Kerala paratha here only. They are not using any ready-made anything. So I would say you should try Kerala paratha. 1 ವರ್ಷ ಆಯ್ತು, 1 ವರ್ಷದಿಂದ ಇಲ್ಲೇ ಬರ್ತೇವೆ. 1 ವರ್ಷದಿಂದ ಮಧ್ಯಾಹ್ನಕ್ಕೆ ಏನ್ ಇಷ್ಟ ಆಗುತ್ತೆ? ಮಾಮೂಲಿ ದೋಸೆ, ರೈಸ್ ಬಾತು, ಅನ್ನ ಸಾಂಬಾರು. 1 ವರ್ಷದಿಂದ ನಾವು ರೆಗ್ಯುಲರ್ ಇಲ್ಲೇ ಮಧ್ಯಾಹ್ನ ಊಟ ಆಫೀಸಲ್ಲೇ ಇರೋದು. ಸೊ ಡೈಲಿ ಇಲ್ಲಿ ರೆಗ್ಯುಲರ್ ಇಲ್ಲೇ ಊಟ. ಸೊ ಇಲ್ಲಿ ನಿಯರ್ ಬೈ ಆಫೀಸಲ್ಲಿ ಏನಾದ್ರು ವರ್ಕ್ ಮಾಡ್ತಿದ್ದೀರಾ, ಸೊ ಮಧ್ಯಾಹ್ನದ ಒಳ್ಳೆ ಊಟ ಏನಾದ್ರು ಬೇಕು ಅಂದರೆ ಸೊ ರೆಗ್ಯುಲರಾಗಿ ಬರ್ಬೋದು ಇಲ್ಲಿ. ಡೈಲಿ ಬಿಸಿ ಚೆನ್ನಾಗಿರುತ್ತೆ. ಎಲ್ಲ ಇಷ್ಟ ಇದೆ ಸರ್. ಇಡ್ಲಿ, ಪೂರಿ, ಅನ್ನ ಸಾಂಬಾರು
ಎಲ್ಲ ನಮಗೆ ಇಷ್ಟ ಆಯ್ತು ಸರ್. ಹಾಂ ಹಾಂ ಚಪಾತಿ ಅನ್ನ ಸಾಂಬಾರೆಲ್ಲ ಒಳ್ಳೆ ಟೇಸ್ಟು. 6 ಮಂತ್ಸಿಂದ ನನಗೆ ಇಲ್ಲಿ ಮೊಸರನ್ನ, ಪರೋಟ, ಚಪಾತಿ, ರೈಸ್ ಸಾಂಬಾರು ಎಲ್ಲದೂ ಇಷ್ಟ. ಹಾಂ ವಡೆ, ಓಕೆ ರೇಟ್ ಎಲ್ಲ ಚೆನ್ನಾಗಿದೆ, Okay. ಚೀಪಲ್ಲಿದೆ, ಎಲ್ಲೂ ಸಿಗಲ್ಲ, ಚೀಪ್ ಸಿಗುತ್ತೆ. Okay. ಮತ್ತೆ ಇದು ನಮ್ಮನೆ ಊಟ ಇದ್ದಂಗೆ ಸಿಗುತ್ತೆ ಇಲ್ಲಿ. ಹಾಂ ಸೊ ಅದಕ್ಕೆ ಓಕೆ No, I've been eating here for past 2 months. This would be the best place to eat in this locality that I have found. Okay. Recently moved into Bangalore. Okay. And this is the only place I found that it is good in hygiene, good in taste. So that's why I have my lunch here. ಓಕೆ ಬಜೆಟ್ ಫ್ರೆಂಡ್ಲಿ Budget friendly. ಓಕೆ